ನಾವು ಬೂತ್ ಕಮಿಟಿ ನನ್ನ ಆಶ್ಚರ್ಯ ಆಗ್ತದೆ. 70,000 ನಮಗೂ ಕೂಡ ಓಟ್ ಕೊಟ್ಟಿದ್ದಾರೆ ಜನ ಚಿಂತಾಮಣಿ ಕ್ಷೇತ್ರದಲ್ಲಿ. ನಾನು ಹೇಳಿದ್ದೇನೆ, ಸೋಲಿನಿಂದ ನಿಮ್ಗೆ ಯಾರು ಕೂಡ ದೋಷ ಕೊಡೋದಿಲ್ಲ. ಆದ್ರೆ ಸೋಲು ನನಗೆ ಗೊತ್ತಿದೆ, ಯಾವ ಕಾರಣಗಳಿಂದ ನಾವು ಸೋತಿದ್ದೀವಿ. ನಮಗೆ ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಅವರು ಮುಸ್ಲಿಮ್ಸ್ಗೆ ದೇವೇಗೌಡರು ಕೊಟ್ಟಿದ್ರು 4% ಮೀಸಲಾತಿ ಕೊಟ್ಟಿದ್ರು. ಆ 4% ವಾಪಸ್ ತಗೊಂಡಾಗ ಮುಸ್ಲಿಮ್ಸ್ ಎಲ್ಲ ವಂಚನೆಗಳಾದ್ರು. ಎಲ್ಲೋ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾವು ಅಲೈನ್ಸ್ ಆಗಿರ್ಲಿಲ್ಲ. ಆದ್ರೂ ಕೂಡ ನಾವು ಎಲ್ಲೋ ಯಾರೋ ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಫೋನ್ ಮಾಡಿದ್ರು, ಅದು ಇದು ಅಂತ ಏನೋ ಹೇಳಿ ಅವ್ರಿಗೊಂದು ಸಂದೇಶ ಬರುತ್ತೆ. ಆ ಸಂದೇಶದಂತೆ ಅವರೆಲ್ಲ ಒಟ್ಟಾಗಿ ವೋಟ್ ಮಾಡಿದ್ರು. ಅವರು ಕೂಡ ಬಹಳ ಪ್ರಬಲವಾಗಿ 21,000 ತಗೊಂಡ್ರು. ಅದ್ರಲ್ಲಿ ನಮ್ಮ ಓಟ್ ಕೂಡ ಬಹಳಷ್ಟು ಹೋಗಿದೆ. ಮೂರನೇದು ಅವರು ಗ್ಯಾರಂಟಿಗಳು ಕೊಟ್ಟಿದ್ರು. ಆ ಗ್ಯಾರಂಟಿಗಳ ಪರಿಣಾಮ ಇವತ್ತು ಏನಾಗ್ತಾ ಇದೆ, ಇವತ್ತು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಗೆ 2,000 ರೂಪಾಯಿ ಇವತ್ತು ಕೊಡ್ತಾ ಇರೋದು, ಆದ್ರೆ ಇವತ್ತು 4,000 ರೂಪಾಯಿ ನಿಮ್ಮ ಮನೆಯಿಂದ ವಾಪಸ್ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ? ಇವತ್ತು ನಿಮ್ಗೆ ಇವರು ಪಾಪ ಹೈದರಾಬಾದ್ ಇವರು ಬಂದಿರಲಿಲ್ಲ, ನಾನು ಈ ಕಡೆ ಚಿಂತಾಮಣಿ ಬಂದಿರಲಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥವ್ರು ಹುಂಡಿಗಳಲ್ಲೇ ಓಡಾಡಬೇಕಾಗಿತ್ತು. ಪಾಪ ಕಳೆದ 10 ವರ್ಷದಲ್ಲಿ 13ರಿಂದ 23ವರೆಗೂ ಚಿಂತಾಮಣಿ ಕ್ಷೇತ್ರದ ಜನ ಹತ್ತಿ ಇಳಿದು ಓಡಾಡ್ತಾ ಇದ್ರು. ಪಾಪ ಈಗ ಆಕಾಶದಲ್ಲೇ ತೇಲಾಡ್ತಾರೆ. ಚಿಂತಾಮಣಿ ಆಕಾಶದಲ್ಲೇ ತೇಲಾಡ್ತಾರೆ. ನಾಚಿಕೆ ಆಗ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳಿದೆ. ನಾವು ಇವತ್ತು ನೆಕ್ಸ್ಟ್ ಚುನಾವಣೆ ಘೋಷಣೆಗಳಾಗಲಿ, ಆನಂತರ ಇನ್ನು ಹಲವಾರು ವಿಚಾರಗಳು ಮಾತನಾಡುತ್ತಿದೆ. ನಾನು ಮಾತನಾಡಿದ್ದೇನೆ. ಈಗ ನಿಮಗೆ ಕೊಟ್ಟಿರ್ತಕ್ಕಂಥ 2 ಟಾಸ್ಕ್, ಒಂದು ಬೂತ್ ಕಮಿಟಿ ಅನ್ನುವಂತ ಮಾತನ್ನ ಅವತ್ತೇ ಹೇಳಿದ್ದೀನಿ. 2 ವರ್ಷದಿಂದ ಹೇಳಿದ್ದೀನಿ. ನಾನು ಯಾರಿಗೂ ದೋಷ ಕೊಡೋದಿಲ್ಲ. ಆದ್ರೆ ಸೋತಿದ್ದೀವಿ ಅಂತ ಹೇಳಿ ನಾನು 10 ವರ್ಷ ಶಾಸಕರಿದ್ದ ಅಂತ ಸಂದರ್ಭಕ್ಕೆ ಇನ್ನೂ ಹೆಚ್ಚಾಗಿ ಇಲ್ಲಿ ಉಳ್ಕೊಂಡಿದ್ದೀನಿ. ಯಾರಾದ್ರೂ ನನಗೆ ಗೊತ್ತಿದೆ ಇವರ ಆಡಳಿತ ಹೇಗೆ, ನಮ್ಮ ಆಡಳಿತ ಹೇಗೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಇವತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ರೈತರಿಗೆ ಸಹಜವಾಗಿ ನೀರು ಸಿಗಲಿಲ್ಲ ಅಂದ್ರೆ ಒಂದು ಬೋರ್ವೆಲ್ ಹಾಕ್ತಾರೆ, 3 ಲಕ್ಷ 4 ಲಕ್ಷ ಲಾಸ್ ಆಗ್ತದೆ. ಆಗೇನ್ ಮಾಡ್ತಾರೆ, ಎಲ್ಲೋ ಒಂದು ಕೆರೆಯ ಹಂಚಿನಲ್ಲಿ ಬೋರ್ವೆಲ್ ಹಾಕಕ್ಕೆ ಹೋಗ್ತಾರೆ. ಅಲ್ಲಿಂದ ನೀರು ಸಿಗುತ್ತೆ, ಎಲ್ಲೋ ಕೆರೆ ಪಕ್ಕದಲ್ಲಿ ನೀರು ಸಿಗುತ್ತೆ ಅಂತ ಒಂದು ಅಂದಾಜು ಇರುತ್ತೆ. ಅದನ್ನ ಎಲ್ಲೋ ನಮ್ಮ ಹೊಲಕ್ಕೆ ತೋಟಕ್ಕೆ ನೀರು ತಗೊಂಡೋಗೋಣ. ಇವತ್ತೇನ್ ಮಾಡಿದ್ದಾರೆ, ತಹಸೀಲ್ದಾರ್ ಕೆಲಸ ಅಂದ್ರೆ ಇದೇ ಕೆಲಸ. ಇವ್ರು ಹೇಳೋದು, ಅವ್ರ ತಹಸೀಲ್ದಾರ್ ಸರ್ವೆ ಮಾಡೋದು, JDS ಅವ್ರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಬೋರ್ವೆಲ್ ಹಾಕಿರ್ತಾರೆ, ಈ ಸರ್ವೆಗಳು ಮಾಡಿಸೋದು. ಇದು ಕೆರೆ ಅಂಗಳದಲ್ಲಿದೆ, ಕೆರೆಯಲ್ಲಿದೆ. ಇದು ಈ ರೀತಿ ಕೆಲಸಗಳು ಇವತ್ತು ಇಡೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಯಾಕೆ ನಿಮ್ಗೆ ಅರ್ಥ ಆಗಲ್ವಾ? ಅದ್ರ ನಿಮಗೂ ತೊಂದರೆ ಆಗ್ಬೇಕಾ? ನಮ್ಮ ಯಾವುದೇ ಒಂದು ಗ್ರಾಮದಲ್ಲಿ ಒಬ್ಬ ಕಾರ್ಯಕರ್ತನಿಗೆ ತೊಂದರೆ ಆದ್ರೆ ಅದು ನನಗೆ ತೊಂದರೆ ಆಗಿದೆ ಅಂತ ನೀವು ಯಾಕೆ ಭಾವಿಸಬಾರ್ದು? ಯಾಕೆ ಭಾವಿಸ್ತಾ ಇಲ್ಲ ನೀವು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪೊಲೀಸ್ ಠಾಣೆಗಳಲ್ಲಿ, ಇವತ್ತು ನಾನು ಕಳೆದ ಎಲ್ಲ ಸಭೆಗಳಲ್ಲೂ ಹೇಳ್ತಾ ಇದ್ದೇನೆ, ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿ ಶೀಟ್ಗಳು ಚೇರ್ ಹಾಕೊಂಡು ಕುಂತ್ಕೊಂಡಿರ್ತಾರೆ. 2-5 ಗಂಟೆ ಯಾರಾದ್ರೂ ಸ್ಟೇಷನ್ ಒಳಗಡೆ ಹೋಗಿ ಅಧಿಕಾರಿ ಮಾತಾಡಬೇಕಂದ್ರೆ ರೌಡಿ ಶೀಟ್ ಅಲ್ಲೇ ಇರ್ತಾರೆ, ಇನ್ನು ಒಳಗೆ ಹೋಗಕ್ಕಾಗಲ್ಲ. ನಾನು ಮನೇಲಿ ಹೇಳ್ತೀನಿ, ದುಡ್ಡಿದ್ರೆ ಮಾತ್ರ ಒಳಗೆ ಹೋಗೋಕೆ ಅವಕಾಶ, ಇಲ್ಲಾಂದ್ರೆ ಅವಕಾಶ ಇಲ್ಲ. ಈ ರೀತಿ 10 ವರ್ಷಗಳಲ್ಲಿ ನಾನಿದ್ದ ಸಂದರ್ಭದಲ್ಲಿ ರೌಡಿಗಳು ಯಾರೇ ಇರ್ಲಿ ಅವ್ರನ್ನ ಎಡೆಗುಡಿ ಕಟ್ಟಿದ್ವಿ, ಮುಚ್ಕೊಂಡು ಕುಂತ್ಕೋಬೇಕಾಗಿತ್ತು ಅಂತ ಸಂದರ್ಭ ಬರುತ್ತೆ. ಆದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕವಾಗಿ ಶಾಂತಿ ಉಂಟು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಯಾವ ರೌಡಿ ಕೂಡ ಪೊಲೀಸ್ ಠಾಣೆ ಮೆಟ್ಲಾಗ್ತಾ ಇರಲಿಲ್ಲ. ಯಾವ ಪಂಚಾಯಿತಿ, ಯಾವ ಗ್ರಾಮ, ನಿಮ್ಮ ಬೂತ್ ನಂಬರ್, ನಿಮ್ಮ ಟೆಲಿಫೋನ್ ನಂಬರ್, ನೀವೆಲ್ಲ ಒಂದು ದಿನ ಮಾಡುವಂತ ಕೆಲಸ 6 ತಿಂಗಳಾದ್ರೂ ಮಾಡಲಿಲ್ಲ ಅಂದ್ರೆ ಯಾಕೆ ಇರ್ಬೇಕು? ಏನ್ ಮಾಡಬೇಕು? ಯಾಕೆ ಮಾಡಬೇಕು? ನನಗೆ ಈ ತರ, ಯಾಕಂದ್ರೆ ನಾವು ಬಹಳ ಡಿಸಿಪ್ಲೈನ್ ಇಂದ ಬಂದಿರ್ತಕ್ಕಂಥವ್ರು. ನಾನು ಬಹಳ ಡಿಸಿಪ್ಲೈನ್ ಇಂದ ಬಂದಿರ್ತಕ್ಕಂಥವ್ರು. ಈಗ ನೀವು 11 ಗಂಟೆ ಹೇಳಿದ್ರೆ 12 ಗಂಟೆ ಆದ್ರೂ ಬರಲ್ಲ. 12 ಗಂಟೆಗೆ ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ. ಅದರ ಜೊತೆಗೆ ಬೂತ್ ಕಮಿಟಿ ಸದಸ್ಯತ್ವಗಳನ್ನು ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಕಳೆದ 6 ತಿಂಗಳಿಂದ 3-4 ಸಭೆಗಳನ್ನ ಅವ್ರು ಮಾಡಿದ್ರು. ನಾನು ಯಾವುದೇ ಒಂದು ಸಭೆಯನ್ನ
ಈಗ 12ನೇ ತಾರೀಕು ಸಭೆ ಮಾಡಿ ಇದು 3ನೇ ಸಾರಿ 4ನೇ ಸಾರಿ ನಾವು ಕೇಳಿದಾಗ ನಮಗೂ ಕೂಡ ಎಷ್ಟು ಸಾರಿ ಇದನ್ನೆಲ್ಲ ಹೇಳಿಸ್ಕೊಡ್ಬೇಕು ನಮ್ಮ ನಾಯಕರಿಂದ ಅನ್ನುವಂಥದ್ದು ಬಹಳ ಮನಸ್ಸಿಗೆ ಒಂಥರ ತುಂಬಾ ಬೇಸರ ಆಗುತ್ತೆ. ಒಂದ್ಸಾರಿ ಹೇಳಿದ್ರೆ ಪರವಾಗಿಲ್ಲ, 4 ಸಾರಿ ಅವ್ರ ಸಭೆ ಕರೆದು 4 ಸಾರಿ ನೀವು ಮೆಂಬರ್ಶಿಪ್ ಡ್ರೈವ್ ಇನ್ನೂ ಮಾಡಿಲ್ಲ, ನೀವು ಕೊಟ್ಟಿರ್ತಕ್ಕಂಥ ಬುಕ್ಗಳು ವಾಪಸ್ ಕೊಟ್ಟಿಲ್ಲ, ಮತ್ತೆ ನೀವು ಬೂತ್ ಕಮಿಟಿ ಸದಸ್ಯತ್ವವನ್ನ ನೋಂದಣಿ ಮಾಡಿಸಲಿಲ್ಲ, ಅವು ನಮಗೆ ಕೊಟ್ಟಿಲ್ಲ, ತಲುಪಿಸಿಲ್ಲ ಅಂತ ಹೇಳಿದಾಗ ಅಲ್ಲಿ ಇಡೀ ಕರ್ನಾಟಕದಿಂದ ಶಾಸಕರು, ಮಾಜಿ ಶಾಸಕರು, ಬೇರೆ ಬೇರೆ ಜಿಲ್ಲಾ ಪಂಚಾಯತಿ, ಜಿಲ್ಲಾ ಮುಖಂಡ, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಬೇರೆ ಬೇರೆ ಎಲ್ಲರೂ ಬಂದಿರ್ತಾರೆ. ಆ ಎಲ್ಲರ ಮುಂದೆ ಕೂಡ ನಾವು ಪದೇ ಕೇಳಿಸ್ಕೊಳ್ಳೋದಕ್ಕೆ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಷ್ಟೊಂದು ಒತ್ತಡ ಮಾಡ್ತಾರೆ. ಒಂದು ಪಕ್ಷ, ಯಾವುದೇ ಪಕ್ಷ ಇರಲಿ, ಅದು ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಯಾವುದೇ ಇರಲಿ, ಒಂದು ಪಕ್ಷ ನಮಗೆ ಒಂದು ಚಿಹ್ನೆ ಕೊಟ್ಟಿರ್ತಾರೆ. ತೆನೆ ಹೊತ್ತ ಮಹಿಳೆ ನಮಗೆ ಗುರುತು ಕೊಟ್ಟಿರ್ತಕ್ಕಂಥದ್ದು. ನೀವು ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ನೀವು ಇಷ್ಟು ಲಕ್ಷ ಸದಸ್ಯತ್ವ ನಮ್ದು ಇರಬೇಕು. ನಾವು ಚುನಾವಣಾ ಆಯೋಗಕ್ಕೆ ನಾವು ಕೊಡಬೇಕು. ನಾವು ಇಷ್ಟು ಲಕ್ಷ ಆ ಸದಸ್ಯತ್ವವನ್ನು ನಾವು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಪರಿಣಾಮ? ನಮಗೆ ಕೊಟ್ಟಿರ್ತಕ್ಕಂಥ ಚಿಹ್ನೆ ರದ್ದಾಗುತ್ತೆ. ಈಗ ನೆಕ್ಸ್ಟ್ ಯಾವುದೋ ಒಂದು ಚುನಾವಣೆ ಬಂದು ನಮಗೆ ಬಿ ಫಾರಂ ಸಿಗೋದಿಲ್ಲ ಅಂದ್ರೆ ನೀವು ಆ ಚುನಾವಣೆ ನಿಲ್ಲಬೇಕಾದ್ರೆ ನಿಮ್ಗೆ ಸಿಂಬಲ್ ಇರೋದಿಲ್ಲ. ನಾವು ಇಷ್ಟು ಲಕ್ಷ ಸದಸ್ಯತ್ವ ನಾವು ಮಾಡಲಿಲ್ಲ ಅಂದಾಗ ಅದರ ಪರಿಣಾಮ ಏನಾಗುತ್ತೆ? ಈಗ ಬಾವುಟ ಇದೆ, ಈ ಬಾವುಟದಲ್ಲಿ ತೆನೆ ಹೊತ್ತ ಮಹಿಳೆ ಗುರುತಿದೆ, ಇರಲ್ಲ. ನಿಮಗೆ ಬಿ ಫಾರಂ ಕೊಟ್ರೆ ಅದರಲ್ಲಿ ಇರಲ್ಲ, ಅದರಲ್ಲಿ ನೀವು ಸ್ವತಂತ್ರ ಅಭ್ಯರ್ಥಿಗಳಾಗಿ ಮಾಡಬೇಕಾಗ್ತದೆ. ASR ಫ್ಯಾಮಿಲಿ ರೆಸ್ಟೋರೆಂಟ್, ಕಡಪ, ಬೆಂಗಳೂರು ರಸ್ತೆ, ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ, ಮಾಡಿಕೆರೆ ಕ್ರಾಸ್, ಚಿಂತಾಮಣಿ ತಾಲೂಕು. ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ. ಪ್ರತಿದಿನ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು, ಮಟನ್ ಬೋಟಿ ಮಸಾಲ, ಮಟನ್ ಬೋಟಿ ಫ್ರೈ, ಮಟನ್ ಕಾಲ್ ಸೂಪ್ ದೊರೆಯುತ್ತದೆ. ನಮ್ಮ ರೆಸ್ಟೋರೆಂಟ್ನಲ್ಲಿ AC ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 7090936942.